ಅಲ್ಲಿ ಏನಾರು ಬಂದು ಸಿಕ್ಕಾಕೊಂಡ್ಬಿಟ್ರೆ ದೆನ್ ತುಂಬ ನೋವಾಗೋಕ್ಕೆ ಶುರು ಆಗುತ್ತೆ. ಈ ನೋವು ಬಿಟ್ಟು ಬಿಟ್ಟು ಬರುತ್ತೆ, ಮತ್ತು ಹೆಚ್ಚಾಗಿ ಜ್ವರನೂ ಬರುತ್ತೆ, ಚಳಿ ಜ್ವರ ಬರುತ್ತೆ. ಕೆಲವು ಸಲ ಆ ಕಲ್ಲುಗಳು ದಪ್ಪ ಇರುತ್ತೆ. ಇದು ಹೊಟ್ಟೆ ಕುಯ್ಯೋದು ಅವಶ್ಯಕತೆಯೇ ಇರೋದಿಲ್ಲ. ನಾನು ಡಾಕ್ಟರ್ ಕಾಮಿನಿ ರಾವ್, ಚೇರ್ಮನ್ ಆಫ್ ಮೆಡ್ಲೈನ್ ಅಕಾಡೆಮಿಕ್ಸ್, ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್. ಕಿಡ್ನಿ ಸ್ಟೋನ್ಸ್ ಅಂತಂದರೆ ಇದು ಕಿಡ್ನಿನಲ್ಲಿ ಅಂದರೆ ಮೂತ್ರಕೋಶ ಏನಿದೆ, ಆ ಮೂತ್ರಕೋಶದಲ್ಲಿ ಕಲ್ಲುಗಳು ಡೆವಲಪ್ ಆಗ್ಬೋದು. ಇದು ಕೆಲವು ಸಲ ಸಿಸ್ಟಮಿಕ್ ಆಗಿ, ಅಂದರೆ ಕೆಲವು ಸಲ ಎಕ್ಸೆಸ್ ಕ್ಯಾಲ್ಶಿಯಮ್ಮು, ಎಕ್ಸೆಸ್ ವಿಟಮಿನ್ ಡಿ, ಆ್ಯಂಡ್ ಇದು ಕೆಲವು ಸಲ ಏನಾಗುತ್ತೆ, ಈ ಸ್ಟೋನ್ಸ್ನ ಆಕ್ಸಲೇಟ್ ಕ್ರಿಸ್ಟಲ್ಸ್ ಅಂತಾರೆ. ಮತ್ತು ಬೇರೆ ಬೇರೆ ಯಾವುದಾದ್ರೂ ಪದಾರ್ಥಗಳು ಹೆಚ್ಚಾಗಿದ್ದರೆ ನಮ್ಮ ಶರೀರದಲ್ಲಿ ಅದರಿಂದನೂ ಸ್ಟೋನ್ಸ್ ಆಗ್ಬೋದು. ಸೊ ಈ ಸ್ಟೋನ್ಸು ಕೆಲವು ಸಲ ಕಿಡ್ನೀಸ್ನಲ್ಲಿ ಇದ್ರೂ ಅದು ಏನೂ ತೊಂದರೆನೂ ಕೊಡದೇ ಇರ್ಬೋದು. ಬಟ್ ಈ ಸ್ಟೋನ್ಸು ಆ ಕಿಡ್ನಿನಿಂದ, ಅದು ಮೂತ್ರಕೋಶದಿಂದ ಮತ್ತು ಅದು ಇದು ಬ್ಲ್ಯಾಡರಿಗೆ ಬಂದರೆ, ಅದು ಏನು ಕೊಳವೆ ಇದೆ ಮೂತ್ರಕೋಶದಿಂದ ಮತ್ತು ಯೂರಿನರಿ ಬ್ಲ್ಯಾಡರಿಗೆ ಏನು ಕನೆಕ್ಟ್ ಆಗುತ್ತೆ, ಅಲ್ಲಿ ಏನಾರು ಬಂದು ಸಿಕ್ಕಾಕೊಂಡ್ಬಿಟ್ರೆ ದೆನ್ ತುಂಬ ನೋವಾಗೋಕ್ಕೆ ಶುರು ಆಗುತ್ತೆ. ಈ ನೋವು ಏನು ಅಂತ ಭಾಳ ವಿಶೇಷ ಅಂದರೆ, ಈ ನೋವು ಬಿಟ್ಟು ಬಿಟ್ಟು ಬರುತ್ತೆ, ಮತ್ತು ಹೆಚ್ಚಾಗಿ ಜ್ವರನೂ ಬರುತ್ತೆ, ಚಳಿ ಜ್ವರ ಬರುತ್ತೆ, ಆ್ಯಂಡ್ ಕೆಲವು ಸಲ ಇದು 103, 104 ಟೆಂಪ್ರೇಚರೂ ಬರುತ್ತೆ. ಆ ಜ್ವರ ಅಂದರೆ ಚಳಿ ಜ್ವರ ಥರನೂ ಬರುತ್ತೆ. ಇದೇನಾಗುತ್ತೆ, ಈ ಕಿಡ್ನಿ ಸ್ಟೋನ್ಸು ಕಂಡು ಬಂದರೆ ಇದು ಎಕ್ಸ್ರೇನಲ್ಲಿ ನೋಡ್ಬೋದು, ಮತ್ತು CT ಸ್ಕ್ಯಾನ್ನಲ್ಲಿ ನೋಡ್ಬೋದು, MRIನಲ್ಲಿ ನೋಡ್ಬೋದು. ಇದ್ರದ್ದು ಪರಿಹಾರ ನಾವು ಏನು ಮಾಡಬೇಕಂದ್ರೆ, ಫಸ್ಟು ಅವ್ರದ್ದು ಹಿಸ್ಟ್ರಿ ತೊಗೊಳ್ಬೇಕು. ಅಂದರೆ ಅದು ಹೇಗೆ ಬಂತು, ಮತ್ತು ಅದು ನೋವು ಎಲ್ಲಿದೆ, ಯಾವಾಗಿಂದ ನೋವು ಶುರುವಾಯಿತು, ಮತ್ತು ಮೂತ್ರದ್ದು ತಪಾಸಣೆ ಮಾಡಬೇಕು. ಅದನ್ನ ನೋಡ್ಕೊಂಡ್ಬಿಟ್ಟು ಏನಾದರೂ ಅದರಲ್ಲಿ ಸೋಂಕಿದೆಯಾ, ಆ ಸೋಂಕಿಗೆ ಮತ್ತು ಯಾವ ಕ್ರಿಮಿಗಳಿದೆ, ಆ ಕ್ರಿಮಿಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಬೇಕು. ಎರಡನೇದೇನು ಅಂತಂದರೆ, ಆ ಕಲ್ಲು ಎಲ್ಲಿ ಕೂತ್ಕೊಂಡಿದೆ, ಮತ್ತು ಆ ಕಲ್ಲು ಹೆಚ್ಚಾಗಿ ನೀರು ಕುಡಿದ್ರೆ ಅದು ಫ್ಲಶ್ ಔಟ್ ಆಗುತ್ತಾ ಅಂತ ನೋಡಬೇಕು. ಕೆಲವು ಸಲ ಆ ಕಲ್ಲುಗಳು ದಪ್ಪ ಇರುತ್ತೆ, ಅದು ಬೇಗ ಬರೋದಿಲ್ಲ. ಅಂಥದ್ರಲ್ಲಿ ಏನು ಮಾಡ್ತಾರೆ ಯೂರಾಲಜಿಸ್ಟ್ಸು, ತೆಳಗಿನಿಂದ ಅಂದರೆ ಸಿಸ್ಟೋಸ್ಕೋಪ್ನಿಂದ ಮತ್ತು ಕೊಳವೆ ಹಾಕಿಬಿಟ್ಟು ಅದು ಯೂರಿಟರ್ನಲ್ಲಿ, ಅಂದರೆ ಇದು ಮೂತ್ರ ಕೋಶದಿಂದ ಅದು ಒಂದು ಕೊಳವೆ ಇರುತ್ತೆ, ಆ ಕೊಳವಿನಲ್ಲಿ ಸ್ಟಿಕ್ ಆಗಿರ್ಬೋದು, ಅದಕ್ಕೆ ಬಾಸ್ಕೆಟಿಂಗ್ ಅಂತಾರೆ. ಅಲ್ಲಿ ಹಾಕಿಬಿಟ್ಟು ಅದರಿಂದ ತೆಗಿತಾರೆ. ಇದನ್ನ ತೆಗಿಬೇಕಾದ್ರೆ ಆನೆಸ್ಥೀಸಿಯಾನಲ್ಲೇ ಮಾಡ್ತಾರೆ. ಇದು ಹೊಟ್ಟೆ ಕುಯ್ಯೋದು ಅವಶ್ಯಕತೆಯೇ ಇರೋದಿಲ್ಲ. ಆದರೆ ಈ ಸ್ಟೋನ್ ಕಲ್ಲು ತೆಗೆದ ಮೇಲೆ ಅದು ಅನಲೈಸ್ ಮಾಡಬೇಕು, ಯಾವ ಕಾರಣದಿಂದ ಈ ಕಲ್ಲು ಬಂದಿದೆ. ದೆನ್ ಅದನ್ನ ನಾವು ಅನಲೈಸ್ ಮಾಡಿದ ಮೇಲೆ ನಮ್ಮ ಡಯಟ್ನಲ್ಲಿ ನಾವು ವ್ಯತ್ಯಾಸ ಮಾಡ್ಕೊಳ್ಬೇಕು. ಅಂಥ ಪದಾರ್ಥಗಳು ನಾವು ಕಮ್ಮಿಯಾಗಿ ತೊಗೊಳ್ಬೇಕು. ಆಮೇಲೆ ಹೆಚ್ಚಾಗಿ ನ್ಯೂಟ್ರಿಷನ್ನಲ್ಲಿ ನಮ್ಮದು ಹೈಡ್ರೇಷನ್, ಅಂದರೆ ಇದು ನಮ್ಮದು ನೀರು ಮತ್ತು ನೀರು ಪದಾರ್ಥ ಹೆಚ್ಚಾಗಿ ತೊಗೊಳ್ಬೇಕು. ಸೊ ದ್ಯಾಟ್ ಈ ಥರ ಕಲ್ಲುಗಳು ಕಾನ್ಸಂಟ್ರೇಟೆಡ್ ಯೂರಿನ್ನಲ್ಲಿ ಹೆಚ್ಚಾಗಿ ತಯಾರಾಗುತ್ತೆ. ಅದಕ್ಕೋಸ್ಕರ ಹೆಚ್ಚಾಗಿ ನೀರು ಕುಡಿಬೇಕು. ಆ್ಯಂಡ್ ಇನ್ನೊಂದು ಸೂಚನೆ ಏನು ಅಂತಂದರೆ, ನಮ್ಮದು ಯೂರಿನ್ ಇನ್ಫೆಕ್ಷನ್ನಿಂದು ನಾವು ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಬೇಕಾಗುತ್ತೆ. ಸೊ ಅದನ್ನ ಕಂಪ್ಲೀಟಾಗಿ ಟ್ರೀಟ್ ಮಾಡಿದ ಮೇಲೆ ಇನ್ನೊಂದು ಸಲ ಯೂರಿನ್ ಎಕ್ಸಾಮಿನೇಷನ್ ಕಲ್ಚರ್ ಮಾಡಬೇಕಾಗುತ್ತೆ, ಆ್ಯಂಡ್ ಸೆನ್ಸಿಟಿವಿಟಿ ಮಾಡಬೇಕಾಗುತ್ತೆ. ಅದು ಪೂರ್ತಿ ಸ್ಟೆರೈಲಾಗಿ ಬರಬೇಕು. ಅದರದ್ದು ಯೂರಿನ್ ಸ್ಟೋನ್ಸಿಂದು ಟ್ರೀಟ್ಮೆಂಟ್ ಅಂತ ಹೇಳ್ತಾಯಿದ್ದೀನಿ.